ಇದೆ ಕಾರವಾರದ ಶಿರೂರಿನ ಗುಡ್ಡ ಕುಸಿತಕ್ಕೆ ಸಂಬಂಧಪಟ್ಟಂತೆ ಇಡೀ ದೇಶವೇ ಪ್ರಾರ್ಥನೆ ಮಾಡಿತ್ತು. ಆದರೆ ಆ ಪ್ರಾರ್ಥನೆ ಇವತ್ತು ವಿಫಲ ಆಯಿತು ಅಂತ ಹೇಳಬಹುದು. ಶಿರೂರು ಗುಡ್ಡ ಕುಸಿತ ಕೇಸ್ನ ಬಿಗ್ ಅಪ್ಡೇಟ್ ಇದು. ನಾಪತ್ತೆಯಾಗಿದ್ದ ಅರ್ಜುನ್ ಶವ ಕೊನೆಗೂ ಕೂಡ ಪತ್ತೆಯಾಗಿದೆ. ಲಾರಿಯಲ್ಲೇ ಪತ್ತೆಯಾಯಿತು ಚಾಲಕ ಅರ್ಜುನ್ ಶವ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಶಿರೂರಿನಲ್ಲಿ ಈ ಘಟನೆ ನಡೆದಿತ್ತು. 6 ದಿನಗಳಿಂದ ನಡೆದ ಕಾರ್ಯಾಚರಣೆ ಕೊನೆಗೂ ಕೂಡ ಯಶಸ್ವಿಯಾಗಿದೆ. ಒಂದಷ್ಟು ದಿನಗಳ ಕಾಲ ಬ್ರೇಕ್ ತೆಗೆದುಕೊಂಡು ಮತ್ತೆ ಕಾರ್ಯಾಚರಣೆಯನ್ನು ಮುಂದುವರಿಸಿತ್ತು. ಈಗ ಲಾರಿ ಪತ್ತೆಯಾಗಿದೆ. ಲಾರಿ ಪತ್ತೆಯಾದಂಥ ಬೆನ್ನಲ್ಲೇ ಅದರ ಒಳಗಡೆಯೇ ಅರ್ಜುನ್ ಶವ ಕೂಡ ಪತ್ತೆಯಾಗಿದೆ. ಬಾರ್ಜ್ ಮೂಲಕ ನದಿಯಲ್ಲಿ ಲಾರಿ ಹಾಗೂ ನಾಪತ್ತೆಯಾದ ಮೂವರಿಗಾಗಿ ಹುಡುಕಾಟ ಮಾಡಲಾಗಿತ್ತು. ನದಿಯಲ್ಲಿ ಕಾರ್ಯಾಚರಣೆ ವೇಳೆ ಅರ್ಜುನ್ ಹಾಗೂ ಲಾರಿ ಪತ್ತೆಯಾಗಿದೆ. ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ್ ಆತ ಲಾರಿ ಚಲಾಯಿಸುವಂಥ ಸಂದರ್ಭದಲ್ಲಿ ನಿಲ್ಲಿಸಿರುವಂಥ ಸಂದರ್ಭದಲ್ಲಿ ಗುಡ್ಡ ಕುಸಿತ ಆಗಿತ್ತು. ಗುಡ್ಡ ಕುಸಿತದಲ್ಲಿ ಸಿಕ್ಕು ಸಂಪೂರ್ಣ ಲಾರಿ ನಜ್ಜುಗುಜ್ಜಾಗಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಇದೇ ಲಾರಿ ಒಳಗಡೆ ಮೃತ ಅರ್ಜುನ್ ಶವ ಪತ್ತೆಯಾಗಿದೆ. ಅದನ್ನು ಹೊರತೆಗೆಯುವಂಥ ಕೆಲಸವೂ ಕೂಡ ಆಗ್ತಾ ಇದೆ. ನಿಜಕ್ಕೂ ಕೂಡ ದುಃಖಕರ ಸಂಗತಿ. ಯಾಕೆ ಅಂತಂದರೆ ಇಡೀ ದೇಶವೇ ಆತನಿಗಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇತ್ತು. ಅರ್ಜುನ್ ಬದುಕಿರುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇತ್ತು. ಅಂದರೆ ಆ ರೀತಿಯಾದಂತಹ ಲಾರಿ ಅದು ಅಷ್ಟೇ ಫೆಸಿಲಿಟಿ ಒಳಗಡೆ ಇತ್ತು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಸುಮಾರು 10 ರಿಂದ 15 ದಿನ ಅರ್ಜುನ್ ಬದುಕುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ತಿಂಗಳುಗಳು ಕಳೆಯಿತು. ಕೊನೆಗೂ ಕೂಡ ಅರ್ಜುನ್ ಶವ ಅಥವಾ ಲಾರಿ ಸಿಕ್ಕಿರಲಿಲ್ಲ. ಇವತ್ತಿನ ಕಾರ್ಯಾಚರಣೆಯಲ್ಲಿ ಲಾರಿ ಪತ್ತೆಯಾಗಿದೆ. ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಒಂದಷ್ಟು ದಿನಗಳ ಕಾಲ ಬ್ರೇಕನ್ನು ತೆಗೆದುಕೊಂಡು ಕಾರ್ಯಾಚರಣೆಯನ್ನು ಮತ್ತೆ ಆರಂಭ ಮಾಡಲಾಗಿತ್ತು. ಈಗ ಲಾರಿ ಸಿಕ್ಕಿದೆ ನೋಡಿ ಯಾವ ರೀತಿಯಾಗಿ ನಜ್ಜುಗುಜ್ಜಾಗಿದೆ ಅನ್ನುವಂಥ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಆತನ ಶವ ಕೂಡ ಅಲ್ಲೇ ಇರುವಂಥದ್ದು. ಆತನ ಶವವನ್ನು ಕೂಡ ತೆಗೆಯುವಂಥ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಈ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶೇಷಗಿರಿಯಲ್ಲಿಂದ ಪ್ರತ್ಯಕ್ಷ ವರದಿಯನ್ನು ಮಾಡಿದ್ದಾರೆ. ನೋಡೋಣ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಶಿರೂರಿನಲ್ಲಿ ಸಂಭವಿಸಿದ ದುರ್ಘಟನೆಯಲ್ಲಿ ನಾಪತ್ತೆಯಾಗಿರುವಂತಹ ಕೇರಳದ ಮೂಲದ ಅರ್ಜುನ್ ಮತ್ತು ಆತನಿರುವ ಟ್ರಕ್ ಈಗಾಗಲೇ ಪತ್ತೆಯಾಗಿರುವಂಥದ್ದು. ಈಗಾಗಲೇ ಸತತ 6 ದಿನಗಳ ಕಾರ್ಯಾಚರಣೆಯಿಂದ ಸಂಪೂರ್ಣ ಯಶಸ್ಸು ಸಿಕ್ಕಿದೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ಗಂಗಾವಳಿ ನದಿಯಲ್ಲಿ ಯಾವ ರೀತಿಯಾಗಿ ಆ ಟ್ರಕ್ ಮತ್ತು ಆ ಶವವನ್ನು ಅರ್ಜುನ್ನ ಶವವನ್ನು ಮೇಲೆತ್ತುವ ಕಾರ್ಯವನ್ನು ಸಂಬಂಧಪಟ್ಟ ಸಿಬ್ಬಂದಿಗಳು ಕೂಡ ಮಾಡ್ತಾ ಇರುವಂಥದ್ದು. ಜುಲೈ 16ರಂದು ಸಂಭವಿಸಿದಂಥ ದುರ್ಘಟನೆಯಲ್ಲಿ ಇಲ್ಲಿ ಒಟ್ಟು 11 ಜನರು ಮೃತರಾಗಿದ್ದರು. ಆ ಸಂದರ್ಭದಲ್ಲಿ ಒಟ್ಟು 8 ಜನರ ಮೃತದೇಹ ಪತ್ತೆಯಾಗಿತ್ತು. ಇನ್ನು 3ರಿಗಾಗಿ ತೀವ್ರ ಶೋಧವನ್ನು ಕೂಡ ನಡೆಸಲಾಗಿತ್ತು. ಹೀಗಾಗಿ ಇಂದು ಮತ್ತೆ ಈಗ ಕಾರ್ಯಾಚರಣೆ ಮುಂದುವರೆದ್ರಿಂದ ಭಾರತ್ ಬೆಂಜ್ ಲಾರಿ, ಕೇರಳ ಮೂಲದ ಭಾರತ್ ಬೆಂಜ್ ಲಾರಿ ಮತ್ತು ಅದರ ಚಾಲಕ ಅರ್ಜುನನ ಒಂದು ಶವ ಪತ್ತೆಯಾಗಿರೋ ಬಗ್ಗೆ ನೀವೀಗ ನೇರವಾಗಿ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಈಗಾಗಲೇ ನಿರಂತರವಾಗಿ ಇಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಿಂದೆಂದೂ ಕಂಡಿರದಂಥ ಈ ದುರ್ಘಟನೆ ಇಡೀ ದೇಶವನ್ನು ಕೂಡ ಬೆಚ್ಚಿ ಬೀಳಿಸಿರುವಂಥದ್ದು. ಅದರಲ್ಲೂ ಬಹಳ ಪ್ರಮುಖವಾಗಿ ಕೇರಳದಲ್ಲೂ ಕೂಡ ಈ ಘಟನೆ ತುಂಬ ಅಲ್ಲೋಲ ಕಲ್ಲವನ್ನು ಕೂಡ ಸೃಷ್ಟಿ ಮಾಡಿತ್ತು. ಸತತ 2 ತಿಂಗಳು ಸುಮಾರು 69 ದಿನಗಳ ನಂತರ ಈಗ ಅರ್ಜುನ್ ಶವವಾಗಿ ಪತ್ತೆಯಾಗಿದ್ದಾನೆ. ಇನ್ನು ಉತ್ತರ ಕನ್ನಡ ಜಿಲ್ಲೆ ಅಂಕೋಲ ಮೂಲದ ಶಿರೂರಿನ ಜಗನ್ನಾಥ್ ನಾಯ್ಕ್ ಮತ್ತು ಲೋಕೇಶ್ ಅವರ ಒಂದು ಮೃತದೇಹಕ್ಕಾಗಿ ಸಂಬಂಧಪಟ್ಟ ತಂಡಗಳು ಕೂಡ ಕಾರ್ಯಾಚರಣೆ ನಡೆಸ್ತಾ ನೋಡ್ತಾ ಇರ್ಬೋದು. ದೃಶ್ಯದಲ್ಲಿ ಯಾವ ರೀತಿಯಾಗಿ ಅರ್ಜುನನ ಲಾರಿ ಕೂಡ ನುಜ್ಜುಗುಜ್ಜುವಾಗಿರುವ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಈಗಾಗಲೇ ಈ ಹಿಂದೆ ಕೂಡ ಮಹಾಮಳೆಯ ಸಂದರ್ಭದಲ್ಲಿ ಕಾರ್ಯಾಚರಣೆ ನಡೆಸಿದ್ರು ಕೂಡ ಯಾವುದೇ ರೀತಿಯ ಪ್ರಯೋಜನಕರ ಆಗಿರಲಿಲ್ಲ. ಹೀಗಾಗಿ ಬಾರ್ಜ್ ಮತ್ತು ಡ್ರೆಡ್ಜಿಂಗ್ ಯಂತ್ರಗಳ ಮೂಲಕ ಗಂಗಾವಳಿ ನದಿಯಲ್ಲಿ ನಿರಂತರವಾಗಿ 6 ದಿನಗಳಿಂದ ಕಾರ್ಯಾಚರಣೆ ನಡೀತಾ ಇದೆ. ಈ ಕಾರ್ಯಾಚರಣೆ ಫಲವಾಗಿ ಇವತ್ತು ಭಾರತ್ ಬೆಂಜ್ ವಾಹನವನ್ನು ಸಂಬಂಧಪಟ್ಟ ಬಾರ್ಜ್ ಸಿಬ್ಬಂದಿಗಳು ಎತ್ತಿದ್ದಾರೆ. ಸಂಬಂಧಪಟ್ಟ ಕಾರವಾರದ ಶಾಸಕರಾಗಿರುವಂಥ ಸತೀಶ್ ಆಗಿರ್ಬೋದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆಗಿರುವಂಥ ನಾರಾಯಣ ಆಗಿರ್ಬೋದು, ಬೇರೆ ಬೇರೆ ರಕ್ಷಣಾ STF ತಂಡಗಳು ಕೂಡ ಈಗ ಲಾರಿಯ ಒಂದು ಟ್ರಕ್ನ ಅಡಿಬದಿಗೆ ಒಳಬದಿಗೆ ಸಿಲುಕಿಕೊಂಡಿರುವಂಥ ಅರ್ಜುನನ ಮೃತದೇಹವನ್ನು ಎತ್ತುವಲ್ಲಿ ಈಗ ಹರಸಾಹಸ ಪಡೆದ ನೋಡ್ತಾ ಇರ್ಬೋದು ದೃಶ್ಯದಲ್ಲಿ. ಎಲ್ಲರಲ್ಲೂ ಕೂಡ ಒಂದು ರೀತಿಯ ಕುತೂಹಲ ಕೂಡ ಮನೆ ಮಾಡಿದೆ. ಯಾಕಂತ ಹೇಳಿದ್ರೆ ಸುಮಾರು 69 ದಿನಗಳ ನಂತರ ಅರ್ಜುನನ ಶವ ಮತ್ತು ನೋಡ್ತಾ ಇರ್ಬೋದು ಸಂಬಂಧಪಟ್ಟ ಸಿಬ್ಬಂದಿಗಳು ಕೂಡ ಈಗಾಗಲೇ ಅರ್ಜುನನ ಒಂದು ಮೃತದೇಹವನ್ನು ಗಾಡಿಯಿಂದ ಹೊರತೆಗೆಯುತ್ತಿರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಒಂದು ದುರಂತ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ ಅಂತ ಹೇಳ್ಬೋದು. ಎಲ್ಲೆಡೆ ಕೂಡ ಒಂದು ರೀತಿಯ ಕುತೂಹಲ ಕೂಡ ಮನೆ ಮಾಡಿತ್ತು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಒಂದು ಗಂಗಾವಳಿ ನದಿ ತೀರದಲ್ಲಿ ಸತತ 6 ದಿನಗಳಿಂದ ಯಂತ್ರಗಳ ಮೂಲಕ ಕಾರ್ಯಾಚರಣೆ ನಡೀತಾ ಇದೆ. ನದಿಯ ಬದಿಯಲ್ಲಿ ಬಿದ್ದಿರುವಂತಹ ವಾಹನಗಳಾಗಿರ್ಬೋದು ಅಥವಾ ಮೃತದೇಹ
ದಿನಗಳಿಂದಾಗಿ ಸತತ ಕಾರ್ಯಾಚರಣೆ ನಡೆದಿತ್ತು. ಅದರ ಫಲವಾಗಿ ಇವತ್ತು ಅರ್ಜುನ ಲಾರಿಯನ್ನು ಮೇಲಕ್ಕೆತ್ತುವಲ್ಲಿ ಸಂಬಂಧಪಟ್ಟ ಬಾರ್ಜ್ನ ಅಂದರೆ ಡ್ರೆಡ್ಜಿಂಗ್ನ ಯಂತ್ರಗಳು ಕೂಡ ಮತ್ತು ಅವರ ಸಿಬ್ಬಂದಿಗಳು ಕೂಡ ಯಶಸ್ವಿಯಾಗಿದ್ದಾರೆ. ಭಾಳ ವಿಶೇಷವಾಗಿ ಈ ಒಂದು ತಂಡದಲ್ಲಿರುವಂಥ ಮುಳುಗು ತಜ್ಞರು ಬೆಳಗಿನ ವೇಳೆಯೇ ಆ ಲಾರಿಯನ್ನು ಕೂಡ ಪತ್ತೆ ಮಾಡಿದರು. ಅದರಲ್ಲಿ ಅರ್ಜುನನ ಮೃತದೇಹ ಇರುವ ಬಗ್ಗೆ ಮಾಹಿತಿಯನ್ನು ಸಂಬಂಧಪಟ್ಟ ಅಧಿಕಾರಿಗಳು ನೀಡಿದರು. ಹೀಗಾಗಿ ಅಧಿಕಾರಿಗಳ ಸಮ್ಮುಖದಲ್ಲಿ ಈ ಒಂದು ಕಾರ್ಯಾಚರಣೆ ನಡೀತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕಾರವಾರದ ಶಿರೂರಿನ ಗುಡ್ಡ ಕುಸಿತಕ್ಕೆ ಸಂಬಂಧಪಟ್ಟಂತೆ ಇಡೀ ದೇಶವೇ ಪ್ರಾರ್ಥನೆ ಮಾಡಿತ್ತು. ಆದರೆ ಆ ಪ್ರಾರ್ಥನೆ ಇವತ್ತು ವಿಫಲ ಆಯಿತು ಅಂತ ಹೇಳ್ಬೋದು. ಶಿರೂರು ಗುಡ್ಡ ಕುಸಿತ ಕೇಸ್ನ ಬಿಗ್ ಅಪ್ಡೇಟ್ ಇದು. ನಾಪತ್ತೆಯಾಗಿದ್ದ ಅರ್ಜುನ್ ಶವ ಕೊನೆಗೂ ಕೂಡ ಪತ್ತೆಯಾಗಿದೆ. ಲಾರಿಯಲ್ಲೇ ಪತ್ತೆಯಾಯಿತು ಚಾಲಕ ಅರ್ಜುನ್ ಶವ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಶಿರೂರಿನಲ್ಲಿ ಈ ಘಟನೆ ನಡೆದಿತ್ತು. 6 ದಿನಗಳಿಂದ ನಡೆದ ಕಾರ್ಯಾಚರಣೆ ಕೊನೆಗೂ ಕೂಡ ಯಶಸ್ವಿಯಾಗಿದೆ. ಒಂದಷ್ಟು ದಿನಗಳ ಕಾಲ ಬ್ರೇಕ್ ತೆಗೆದುಕೊಂಡು ಮತ್ತೆ ಕಾರ್ಯಾಚರಣೆಯನ್ನು ಮುಂದುವರಿಸಿತ್ತು. ಈಗ ಲಾರಿ ಪತ್ತೆಯಾಗಿದೆ. ಲಾರಿ ಪತ್ತೆಯಾದಂಥ ಬೆನ್ನಲ್ಲೇ ಅದರ ಒಳಗಡೆಯೇ ಅರ್ಜುನ್ ಶವ ಕೂಡ ಪತ್ತೆಯಾಗಿದೆ. ಬಾರ್ಜ್ ಮೂಲಕ ನದಿಯಲ್ಲಿ ಲಾರಿ ಹಾಗೂ ನಾಪತ್ತೆಯಾದ ಮೂವರಿಗಾಗಿ ಹುಡುಕಾಟ ಮಾಡಲಾಗಿತ್ತು. ನದಿಯಲ್ಲಿ ಕಾರ್ಯಾಚರಣೆ ವೇಳೆ ಅರ್ಜುನ್ ಹಾಗೂ ಲಾರಿ ಪತ್ತೆಯಾಗಿದೆ. ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ್ ಆತ ಲಾರಿ ಚಲಾಯಿಸುವಂಥ ಸಂದರ್ಭದಲ್ಲಿ ಅಂದರೆ ನಿಲ್ಲಿಸಿರುವಂಥ ಸಂದರ್ಭದಲ್ಲಿ ಗುಡ್ಡ ಕುಸಿತ ಆಗಿತ್ತು. ಗುಡ್ಡ ಕುಸಿತದಲ್ಲಿ ಸಿಕ್ಕು ಸಂಪೂರ್ಣ ಲಾರಿ ನಜ್ಜುಗುಜ್ಜಾಗಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಇದೇ ಲಾರಿ ಒಳಗಡೆ ಮೃತ ಅರ್ಜುನ್ ಶವ ಪತ್ತೆಯಾಗಿದೆ. ಅದನ್ನು ಹೊರತೆಗೆಯುವಂಥ ಕೆಲಸವೂ ಕೂಡ ಆಗ್ತಾ ಇದೆ. ನಿಜಕ್ಕೂ ಕೂಡ ದುಃಖಕರ ಸಂಗತಿ. ಯಾಕೆ ಅಂತಂದರೆ ಇಡೀ ದೇಶವೇ ಆತನಿಗಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇತ್ತು. ಅರ್ಜುನ್ ಬದುಕಿರುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇತ್ತು. ಅಂದರೆ ಆ ರೀತಿಯಾದಂತಹ ಲಾರಿ ಅದು ಅಷ್ಟೇ ಫೆಸಿಲಿಟಿ ಒಳಗಡೆ ಇತ್ತು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಸುಮಾರು 10 ರಿಂದ 15 ದಿನ ಅರ್ಜುನ್ ಬದುಕುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ತಿಂಗಳುಗಳು ಕಳೆಯಿತು. ಕೊನೆಗೂ ಕೂಡ ಅರ್ಜುನ್ ಶವ ಅಥವಾ ಲಾರಿ ಸಿಕ್ಕಿರಲಿಲ್ಲ. ಇವತ್ತಿನ ಕಾರ್ಯಾಚರಣೆಯಲ್ಲಿ ಲಾರಿ ಪತ್ತೆಯಾಗಿದೆ. ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಒಂದಷ್ಟು ದಿನಗಳ ಕಾಲ ಬ್ರೇಕನ್ನು ತೆಗೆದುಕೊಂಡು ಕಾರ್ಯಾಚರಣೆಯನ್ನು ಮತ್ತೆ ಆರಂಭ ಮಾಡಲಾಗಿತ್ತು. ಈಗ ಲಾರಿ ಸಿಕ್ಕಿದೆ ನೋಡಿ ಯಾವ ರೀತಿಯಾಗಿ ನಜ್ಜುಗುಜ್ಜಾಗಿದೆ ಅನ್ನುವಂಥ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಆತನ ಶವ ಕೂಡ ಅಲ್ಲೇ ಇರುವಂಥದ್ದು. ಆತನ ಶವವನ್ನು ಕೂಡ ತೆಗೆಯುವಂಥ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಈ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶೇಷಗಿರಿಯಲ್ಲಿಂದ ಪ್ರತ್ಯಕ್ಷ ವರದಿಯನ್ನು ಮಾಡಿದ್ದಾರೆ. ನೋಡೋಣ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಶಿರೂರಿನಲ್ಲಿ ಸಂಭವಿಸಿದ ದುರ್ಘಟನೆಯಲ್ಲಿ ನಾಪತ್ತೆಯಾಗಿರುವಂಥ ಕೇರಳದ ಮೂಲದ ಅರ್ಜುನ್ ಮತ್ತು ಆತನಿರುವ ಟ್ರಕ್ ಈಗಾಗಲೇ ಪತ್ತೆಯಾಗಿರುವಂಥದ್ದು. ಈಗಾಗಲೇ ಸತತ 6 ದಿನಗಳ ಕಾರ್ಯಾಚರಣೆಯಿಂದ ಸಂಪೂರ್ಣ ಯಶಸ್ಸು ಸಿಕ್ಕಿದೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ಗಂಗಾವಳಿ ನದಿಯಲ್ಲಿ ಯಾವ ರೀತಿಯಾಗಿ ಆ ಟ್ರಕ್ ಮತ್ತು ಆ ಶವವನ್ನು ಅರ್ಜುನ್ನ ಶವವನ್ನು ಮೇಲೆತ್ತುವ ಕಾರ್ಯವನ್ನು ಸಂಬಂಧಪಟ್ಟ ಸಿಬ್ಬಂದಿಗಳು ಕೂಡ ಮಾಡ್ತಾ ಇರುವಂಥದ್ದು. ಜುಲೈ 16ರಂದು ಸಂಭವಿಸಿದಂಥ ದುರ್ಘಟನೆಯಲ್ಲಿ ಇಲ್ಲಿ ಒಟ್ಟು 11 ಜನರು ಮೃತರಾಗಿದ್ದರು. ಆ ಸಂದರ್ಭದಲ್ಲಿ ಒಟ್ಟು 8 ಜನರ ಮೃತದೇಹ ಪತ್ತೆಯಾಗಿತ್ತು. ಇನ್ನು 3 ತೀವ್ರ ಶೋಧವನ್ನು ಕೂಡ ನಡೆಸಲಾಗಿತ್ತು. ಹೀಗಾಗಿ ಇಂದು ಮತ್ತೆ ಈಗ ಕಾರ್ಯಾಚರಣೆ ಮುಂದುವರೆದ್ರಿಂದ ಭಾರತ್ ಬೆಂಜ್ ಲಾರಿ, ಕೇರಳ ಮೂಲದ ಭಾರತ್ ಬೆಂಜ್ ಲಾರಿ ಮತ್ತು ಅದರ ಚಾಲಕ ಅರ್ಜುನನ ಒಂದು ಶವ ಪತ್ತೆಯಾಗಿರೋ ಬಗ್ಗೆ ನೀವೀಗ ನೇರವಾಗಿ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಈಗಾಗಲೇ ನಿರಂತರವಾಗಿ ಇಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಿಂದೆಂದೂ ಕಂಡಿರದಂಥ ಈ ದುರ್ಘಟನೆ ಇಡೀ ದೇಶವನ್ನು ಕೂಡ ಬೆಚ್ಚಿ ಬೀಳಿಸಿರುವಂಥದ್ದು. ಅದರಲ್ಲೂ ಬಹಳ ಪ್ರಮುಖವಾಗಿ ಕೇರಳದಲ್ಲೂ ಕೂಡ ಈ ಘಟನೆ ತುಂಬ ಅಲ್ಲೋಲ ಕಲ್ಲವನ್ನು ಕೂಡ ಸೃಷ್ಟಿ ಮಾಡಿತ್ತು. ಸತತ 2 ತಿಂಗಳು ಸುಮಾರು 69 ದಿನಗಳ ನಂತರ ಈಗ ಅರ್ಜುನ್ ಶವವಾಗಿ ಪತ್ತೆಯಾಗಿದ್ದಾನೆ. ಇನ್ನು ಉತ್ತರ ಕನ್ನಡ ಜಿಲ್ಲೆ ಅಂಕೋಲ ಮೂಲದ ಶಿರೂರಿನ ಜಗನ್ನಾಥ್ ನಾಯ್ಕ್ ಮತ್ತು ಲೋಕೇಶ್ ಅವರ ಒಂದು ಮೃತದೇಹಕ್ಕಾಗಿ ಸಂಬಂಧಪಟ್ಟ ತಂಡಗಳು ಕೂಡ ಕಾರ್ಯಾಚರಣೆ ನಡೆಸ್ತಾ ನೋಡ್ತಾ ಇರ್ಬೋದು. ದೃಶ್ಯದಲ್ಲಿ ಯಾವ ರೀತಿಯಾಗಿ ಅರ್ಜುನ್ ಲಾರಿ ಕೂಡ ನುಜ್ಜುಗುಜ್ಜುವಾಗಿರುವ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಈಗಾಗಲೇ ಈ ಹಿಂದೆ ಕೂಡ ಮಹಾಮಳೆಯ ಸಂದರ್ಭದಲ್ಲಿ ಕಾರ್ಯಾಚರಣೆ ನಡೆಸಿದ್ರು ಕೂಡ ಯಾವುದೇ ರೀತಿಯ ಪ್ರಯೋಜನಕರ ಆಗಿರಲಿಲ್ಲ. ಹೀಗಾಗಿ ಬಾರ್ಜ್ ಮತ್ತು ಡ್ರೆಡ್ಜಿಂಗ್ ಯಂತ್ರಗಳ ಮೂಲಕ ಗಂಗಾವಳಿ ನದಿಯಲ್ಲಿ ನಿರಂತರವಾಗಿ 6 ದಿನಗಳಿಂದ ಕಾರ್ಯಾಚರಣೆ ನಡೀತಾ ಇದೆ. ಈ ಕಾರ್ಯಾಚರಣೆ ಫಲವಾಗಿ ಇವತ್ತು ಭಾರತ್ ಬೆಂಜ್ ವಾಹನವನ್ನು ಸಂಬಂಧಪಟ್ಟ ಬಾರ್ಜ್ ಸಿಬ್ಬಂದಿಗಳು ಎತ್ತಿದ್ದಾರೆ. ಸಂಬಂಧಪಟ್ಟ ಕಾರವಾರದ ಶಾಸಕರಾಗಿರುವಂಥ ಸತೀಶ್ ಆಗಿರ್ಬೋದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆಗಿರುವಂಥ ನಾರಾಯಣ ಆಗಿರ್ಬೋದು, ಬೇರೆ ಬೇರೆ ರಕ್ಷಣಾ STF ತಂಡಗಳು ಕೂಡ ಈಗ ಲಾರಿಯ ಒಂದು ಟ್ರಕ್ನ ಅಡಿಬದಿಗೆ ಒಳಬದಿಗೆ ಸಿಲುಕಿಕೊಂಡಿರುವಂಥ ಅರ್ಜುನನ ಮೃತದೇಹವನ್ನು ಎತ್ತುವಲ್ಲಿ ಈಗ ಹರಸಾಹಸ ಪಡೆದ ನೋಡ್ತಾ ಇರ್ಬೋದು ದೃಶ್ಯದಲ್ಲಿ. ಎಲ್ಲರಲ್ಲೂ ಕೂಡ ಒಂದು ರೀತಿಯ ಕುತೂಹಲ ಕೂಡ ಮನೆ ಮಾಡಿದೆ. ಯಾಕಂತ ಹೇಳಿದ್ರೆ ಸುಮಾರು 69 ದಿನಗಳ ನಂತರ
ಅರ್ಜುನನ ಶವ ಮತ್ತು ನೋಡ್ತಾ ಇರ್ಬೋದು ಸಂಬಂಧಪಟ್ಟ ಸಿಬ್ಬಂದಿಗಳು ಕೂಡ ಈಗಾಗಲೇ ಅರ್ಜುನನ ಒಂದು ಮೃತದೇಹವನ್ನು ಗಾಡಿಯಿಂದ ಹೊರತೆಗೆಯುತ್ತಿರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಒಂದು ದುರಂತ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ ಅಂತ ಹೇಳ್ಬೋದು. ಎಲ್ಲೆಡೆ ಕೂಡ ಒಂದು ರೀತಿಯ ಕುತೂಹಲ ಕೂಡ ಮನೆ ಮಾಡಿತ್ತು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಒಂದು ಗಂಗಾವಳಿ ನದಿ ತೀರದಲ್ಲಿ ಸತತ 6 ದಿನಗಳಿಂದ ಯಂತ್ರಗಳ ಮೂಲಕ ಕಾರ್ಯಾಚರಣೆ ನಡೀತಿದೆ. ನದಿಯ ಬದಿಯಲ್ಲಿ ಬಿದ್ದಿರುವಂಥ ವಾಹನಗಳಾಗಿರ್ಬೋದು ಅಥವಾ ಮೃತದೇಹಕ್ಕಾಗಿ ಸತತ ಕಾರ್ಯಾಚರಣೆ ನಡೆದಿತ್ತು. ಅದರ ಫಲವಾಗಿ ಇವತ್ತು ಅರ್ಜುನ ಲಾರಿಯನ್ನು ಮೇಲಕ್ಕೆತ್ತುವಲ್ಲಿ ಸಂಬಂಧಪಟ್ಟ ಬಾರ್ಜ್ನ ಅಂದರೆ ಡ್ರೆಡ್ಜಿಂಗ್ನ ಯಂತ್ರಗಳು ಕೂಡ ಮತ್ತು ಅವರ ಸಿಬ್ಬಂದಿಗಳು ಕೂಡ ಯಶಸ್ವಿಯಾಗಿದ್ದಾರೆ. ಭಾಳ ವಿಶೇಷವಾಗಿ ಈ ಒಂದು ತಂಡದಲ್ಲಿರುವಂಥ ಮುಳುಗು ತಜ್ಞರು ಬೆಳಗಿನ ವೇಳೆಗೆ ಆ ಲಾರಿಯನ್ನು ಕೂಡ ಪತ್ತೆ ಮಾಡಿದರು. ಅದರಲ್ಲಿ ಅರ್ಜುನನ ಮೃತದೇಹ ಇರುವ ಬಗ್ಗೆ ಮಾಹಿತಿಯನ್ನು ಸಂಬಂಧಪಟ್ಟ ಅಧಿಕಾರಿಗಳು ನೀಡಿದರು. ಹೀಗಾಗಿ ಅಧಿಕಾರಿಗಳ ಸಮ್ಮುಖದಲ್ಲಿ ಈ ಒಂದು ಕಾರ್ಯಾಚರಣೆ ನಡೀತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.